ಮೆಚ್ಚಿಕೊಳ್ಳಲು ಬರ್ತದೆ. ಹನುಮಂತ ಬಂದಾಗ ಇವರು ಸಾಕಿರ ಪ್ರತಿ ಗ್ರಾಮದ ಭಕ್ತಾದಿಗಳು ಮುಖ್ಯಮಂತ್ರಿಯಾಗಿ 150 ರೂಪಾಯಿ ಕೊಟ್ಟಿದ್ರು. ಅವರಿಗೆ ಎಲ್ಲ ಭಕ್ತಾದಿಗಳು ಮಹಾಪ್ರಸಾದ ಮಾಡಿ ಸೇವೆಯಾಗಿ ಶ್ರೀಧರ ಪಲ್ಲಕ್ಕಿ ನೋಡ್ಬೇಕು, ಗತಿ ನೋಡ್ಬೇಕು ಎಲ್ಲ ಭಕ್ತಾದಿಗಳು. ಯಾವನನ್ನ ಮಾಯಮಕ್ಕನಾಪುರ ಶಿವಸ್ಥಾನ ಗದಿಗೆ ಗುರು ಸೋಮೇಶ್ವರ ಕರ್ಕುಟ ಗದಿಗೆ ಒಂದು ಹಣಿ ಮಾಡೋದು. ಯಾವನನ್ನು ಮೂರೂರು ಮುಂಗಡಿ ಒಳಗೆ ವಾಸ ಮಾಡದಂಥ ಏಗುನದ ಅಪೋಕ್ಷಿದ್ದ ಹಗ್ಗನಿಲ್ಲದೆ ಕೋಲನಿಲ್ಲದೆ ಕಂಬಳಿವನ್ನು ಡೇರೆಯನ್ನು ಹೊಡೆದು ನಿತ್ತಂಥ ನನ್ನ ಅಂಶಿದ್ದಾಗ ಸಾಷ್ಟಾಂಗವನ್ನು ನಮಸ್ಕಾರವನ್ನು ಸಲ್ಲಿಸಿ ಪ್ರತಿ ವರ್ಷ ಯಾವನನ್ನು ಅರಕೇರಿ ಸಿದ್ದಪ್ಪ ಮಹಾರಾಜರಿಂದ ಜಾತ್ರೆ ಚಾಲು ಮಾಡೋದು. ಇದು ದಾಸೋಹ ಚಾಲು ಮಾಡಬೇಕಾದ್ರೆ ಅರಕೇರಿ ಸಿದ್ದಪ್ಪ ಮಹಾರಾಜರು, ಅವ್ರ ನಂತರ ಶ್ರೀ ಶ್ರೀ ಸಿದ್ಧರತ್ನ ಮಧುಗುಂಡೇಶ್ವರ ಮಹಾರಾಜರು, ಅವ್ರ ನಂತರ ಈಗ ಈ ಜಾತ್ರೆ ಭವ್ಯ ಜಾತ್ರೆ ಆಗ್ತದೆ. ಈ ಜಾತ್ರೆಗೆ ಯಾವ ಮೂಲಿಗೆ ಹೋಗ್ತೀರಿ ಆ ಮೂಲಿಗೆಲ್ಲ ದಾಸೋಗ್ಯ ಅದ. ಕೆಳಕಿನ ಬಾಜು ಬಂದ್ರೆ ದಾಸೋಗಿ ಅದೇ, ಮ್ಯಾಲ್ಕಿನ ಬಾಜು ಹೋದ್ರೆ 4 ದಿಕ್ಕಿಗೆ ಹೋದ್ರೆ ದಾಸೋಗಿ ಅದ. ಆ ಭಗವಂತನ ದಾಸೋಗಿ ಎಲ್ಲ ಭಕ್ತರು ಈ ಭೇಟಿಯನ್ನು ನೋಡಿ ಅವ್ರ ಮನಸ್ಸಿಗೆ ಸಂತೋಷವನ್ನು ಪಡ್ಕೊಂಡು ಇದು ಯಾರು ಸುತ್ತು ಕೊಟ್ಟು ಎಲ್ಲ ದಾಸೋಗಿ ಇಟ್ಟಾರ, ಇದೆಲ್ಲ ದಾಸೋಗಿ ಒಂದು ಪ್ರಸಾದವನ್ನು ತಗೊಂಡು ಅವ್ರ ಮನಸ್ಸಿಗೆ ಅತ್ಯನಂದವಾಗಿ ಅಮೋಘ ಸಿದ್ಧ ಅವ್ರ ಮನೆಯಲ್ಲಿ ಯಾರ್ಯಾರು ದಾಸೋಗಿ ಕೊಟ್ಟಾರ, ಯಾರ್ಯಾರು ಬಂಡರ ಹಾರ್ಸ್ಯಾರ, ಯಾರ್ಯಾರು ಈ ಜಾತ್ರೆಗೆ ಬಂದಾರ ಅವ್ರ ಮನೆಯಲ್ಲಿ ದಾಸಾಗಿ ಮತ್ತು ಅವ ಅಮೋಘ ಸಿದ್ಧ ಮಧುಗುಣಮುತ್ಯ ಸಿದ್ದಪ್ಪ ಮಹಾರಾಜರು ಅವ್ರಿಗೆ ಹಿಂಗೆ ಕೊಟ್ಟು ನಡೆಸಿಲ್ಲ ಅಂತ ಹೇಳಿಕಿನ್ನ ಈ ಬಂದ ಜಾತ್ರೆಗೆಲ್ಲ ಭಕ್ತರಿಗೆ ಆಶೀರ್ವಾದ ಕೊಡ್ಬೇಕಂತೇಳಿ ಎಲ್ಲ ದೈವ ಕೆಟ್ಟು ಶರಣಾರ್ಥ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮರ್ಪದ ನಿರ್ವಿಘ್ನಂ ಕುರುಮೇದೇವ ಸರ್ವಕಾರ್ಯೇಷು ಸರ್ವದಾ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಛಟ್ಟಿ ಅಮಾಸಿ 1/12/2024 1/12/2024 ರವಿವಾರ ಅಮಾಸಿ. ಈ ಜಾತ್ರೆಗೆ ಬರಬೇಕಾದ್ರೆ ನಮಗೆ ಪೂರ್ವಜನ ಪುಣ್ಯ ಯಾಕಪ್ಪ ಅಂತ ಕೇಳಿದ್ರೆ ನಮಗೆ ಸಿದ್ದಪ್ಪ ಮಹಾರಾಜರು ಈ ಜಾತ್ರೆ ನಿರ್ಮಾಣ ಮಾಡಿದ್ರು. ಅವ್ರ ಹಿಂದೆ ನಮ್ಮದು ಗುರುಗಳಾದಂಥವ್ರು ಶ್ರೀ ಶ್ರೀ ಮಧುಗುಣಮುತ್ಯ ಈ ಮಠವನ್ನು ಕಟ್ಟಿ ಅನ್ನ ದಾಸೋಗ, ಜ್ಞಾನ ದಾಸೋಗ, ಹಾಲು ತುಪ್ಪಿನ ಕೌಲಿ ಹರಿಸ್ಯಾರ ಅಂತೇಳಿ ಎಲ್ಲರೂ ಸಕಲ ಸದ್ಭಕ್ತರು ಅಲ್ಲಿ ಪ್ರಸಾದನೂ ಮಾಡಿರ, ಅದ್ರ ಲಾಭನೂ ತೊಗೊಂಡ್ರ. ಈಗ ಸದ್ಯ ಭೇಟಿ ಚಾಲು ಆಗ್ಯಾವ. ಎಲ್ಲ ಸಕಲ ಸದ್ಭಕ್ತರು ಭೇಟಿ ಆನಂದ ತೊಗೋಬೇಕು. ಈ ಅರಕೇರಿ ಗುಡ್ಡದ ಜಾತ್ರೆಗೆ ಎಲ್ಲ ಸಕಲ ಸದ್ಭಕ್ತರಿಗೆ ಭಂಡಾರದ ಸುಸ್ವಾಗತ. 2 ಮಾತಿಗೆ ವಿರಾಮ. ಬಂಡರ ಮಹಿಮ ಭಾಳ ದೊಡ್ಡದು. ಹೇಳಕ್ಕೆ ಬಂಡರ ಮಹಿಮ ಹೇಳಕ್ಕಾಗಲ್ಲ. ಬಂಡರದ ಬಂಗಾರದ